ಪಹಲ್ಗಾಮ್ ದಾಳಿಯ ರಕ್ತ ಪಿಪಾಸುಗಳಿಗೆ ಎನ್ಐಎ ಈಗ ಗಾಳ ಬೀಸಿದೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರಕ್ಕಾಗಿ ಸಜ್ಜಾಗಿದ್ರೆ ಇತ್ತ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಇದಕ್ಕೆ ಭಾರತವೂ ಕೂಡ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದೆ. ಕಾಶ್ಮೀರದ ಗಡಿಯಲ್ಲಿ ಹೆಚ್ಚಿದ ಸೇನಾ ಭದ್ರತೆ. ಸೇನೆ ಬತ್ತಳಿಕೆಗೆ ಸೇರಲಿದೆ ಮತ್ತಷ್ಟು ಶಸ್ತ್ರಾಸ್ತ್ರ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಭಾರತ ಎಲ್ಲಾ ತಯಾರಿ ನಡೆಸಿದೆ. ಸಮರಾಭ್ಯಾಸ ಕೂಡ ನಡೆಸುತ್ತಲೇ ಇದೆ. ಸೇನೆಯ ಸಾಮರ್ಥ್ಯ ಕಂಡು ಪಾಕಿಗಳಿಗೆ ಈಗಾಗಲೇ ನಡುಕ ಶುರುವಾಗಿದೆ. ಗಡಿಯಲ್ಲಿ ಮತ್ತಷ್ಟು ಸೇನಾ ಬಲ ಹೆಚ್ಚಿಸಲು ತಯಾರಿ ನಡೆದಿದೆ. ಉಗ್ರ ದಾಳಿಯಿಂದ ನಲುಗಿದ ಕಾಶ್ಮೀರ. ಪಹಲ್ಗಾಮ್ ದಾಳಿಯಿಂದ ಕಾಶ್ಮೀರ ನಲುಗಿದ್ದು ಪ್ರವಾಸೋದ್ಯಮಕ್ಕೆ ಕೊಡಲಿಪೆಟ್ಟು ಬಿದ್ದಂತಾಗಿದೆ. ಪ್ರವಾಸಿಗರಿಲ್ಲದೆ ಪಹಲ್ಗಾಮ್ ಸೆಲ್ಫಿ ಪಾಯಿಂಟ್ ಖಾಲಿಯಾಗಿದೆ. ಉಗ್ರ ದಾಳಿಯಿಂದ ಕಾಶ್ಮೀರ ಪ್ರವಾಸೋದ್ಯಮ ಕುಸಿತವಾಗಿದೆ. ನಾನೀಗ ಪೆಹಲ್ಗಾವ್ನ ಸೆಲ್ಫಿ ಪಾಯಿಂಟ್ ಬಳಿ ಇದ್ದೇನೆ. ಕನಿಷ್ಠ 10,000ಕ್ಕೂ ಅಧಿಕ ಜನರು ಬರ್ತಿದ್ದಂತ ಸ್ಥಳ ಇವತ್ತು ಯಾವ ರೀತಿ ಇದೆ? ದುರ್ಘಟನೆ ನಡೆದು 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸದ್ಯದ ಮಟ್ಟಿಗೆ ಇಲ್ಲಿಗೆ ಬರ್ತಿರುವಂತಹ ಜನ 16,000ದಿಂದ ಕೇವಲ 1-2 ಸಾವಿರಕ್ಕೆ ಬಂದಿದೆ. ಇಲ್ಲಿ ಸದ್ಯದ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್. ಪ್ರತಿದಿನ ವರ್ಷದ 12 ತಿಂಗಳು ಪ್ರತಿದಿನ ಕೂಡ ಇಲ್ಲಿ 100 ಜನ ನಿಲ್ತಿದ್ರು. ಯಾವುದೇ ಸ್ಥಳದಲ್ಲೂ ಕೂಡ ನಿಂತ್ಕೊಂಡು ಒಂದು ಸೆಲ್ಫಿಯನ್ನು ತೆಕ್ಕೊಳ್ಳೋಕ್ಕೂ ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಇರ್ತಿದ್ದಂತಹ ಸ್ಥಳದಲ್ಲಿ ಇವತ್ತು ಬೆರಳೆಣಿಕೆಯಷ್ಟು ಜನ ಮಾತ್ರ ಇರುವಂತದ್ದು ನಾವು ನೋಡ್ತಾ ಇರುವಂತದ್ದು. ಖಂಡಿತವಾಗಿಯೂ ಇಲ್ಲಿನ ದುರ್ಘಟನೆ ಇಲ್ಲಿನ ಉದ್ಯಮದ ಮೇಲೆ ಹೊಡೆತ ಬಿದ್ದಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಯಿಂದ ಅಮರನಾಥ ಯಾತ್ರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಖಾಲಿಯಾಗಿದೆ. ಎಬಿಸಿ ವ್ಯಾಲಿಗಳ ರಸ್ತೆಯೂ ಸಂಪೂರ್ಣ ಖಾಲಿಯಾಗಿದ್ದು ಪ್ರವಾಸಿಗರಿಲ್ಲದೆ ಅಂಗಡಿ ಮಾಲೀಕರು ಒದ್ದಾಡುತ್ತಿದ್ದಾರೆ. ಬೇತಬ್ ವ್ಯಾಲಿ, ಚಂದಾವಾಡಿ ವ್ಯಾಲಿ, ಈ 3 ವ್ಯಾಲಿಗಳಿಗೆ ತೆರಳಬೇಕಾಗಿರುವಂತಹ ಪ್ರಮುಖ ಸ್ಥಳ ಇದೇ ಒಂದು ಮೇಜರ್ ಎಕ್ಸ್ಚೇಂಜ್ ಪಾಯಿಂಟ್ ಆಗಿರುವಂತದ್ದು. ಈ ರಸ್ತೆಯ ಮುಂಭಾಗದಲ್ಲೇ ಅಂದ್ರೆ ಈ ರಸ್ತೆಯಲ್ಲಿ ಏನು ವಾಹನಗಳಿದೆ, ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಇನ್ಯಾವ ಟೂರಿಸ್ಟ್ ವಾಹನಗಳನ್ನು ಕೂಡ ಬಿಡ್ತಿಲ್ಲ. ಕನಿಷ್ಠ ಅಂದ್ರೂ ಕೂಡ 8ರಿಂದ 10,000 ಜನ ಇಲ್ಲಿ ನಿಲ್ತಿದ್ರು. ಅಂದ್ರೆ ಈ ಒಂದು ರಸ್ತೆಯಲ್ಲಿ ಸಂಚರಿಸ್ತಾ ಇದ್ರು. ಆದ್ರೆ ಈಗಾಗಿರುವಂತಹ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕನಿಷ್ಠ ಪಕ್ಷ ಒಬ್ಬ ಪ್ರವಾಸಿಗ ಕೂಡ ಇಲ್ಲಿಗೆ ಬರುವಂತ ಧೈರ್ಯ ಮಾಡ್ತಿಲ್ಲ. ಇಡೀ ವರ್ಷದ ದುಡಿಮೆಯನ್ನ ಕಳ್ಕೊಂಡಿದ್ದೇವೆ. ಜೀವನವನ್ನೇ ಅಂದ್ರೆ ಟೂರಿಸಂನೇ ನಂಬಿ ಜೀವನ ಮಾಡ್ತಿದ್ದಂತ ಅಷ್ಟು ಜನರು ಖಾಲಿ ಕೂತಿರುವಂತದ್ದು. ಪ್ರವಾಸೋದ್ಯಮವನ್ನ ನಂಬಿ ಬದುಕ್ತಾ ಇದ್ದಂತ ಅಷ್ಟು ಜನರು ಈಗ ಖಾಲಿ ಕೂತಿದ್ದಾರೆ. ರಕ್ತ ಬೀಜಾಸುರರ ದಾಳಿಯಿಂದ ಕಾಶ್ಮೀರ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ. ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಇತ್ತ ಪ್ರವಾಸಿಗರಿಲ್ಲದೆ ಕಾಶ್ಮೀರಿಗಳು ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಯ ರಕ್ತ ಪಿಪಾಸುಗಳಿಗೆ ಎನ್ಐಎ ಈಗ ಗಾಳ ಬೀಸಿದೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರಕ್ಕಾಗಿ ಸಜ್ಜಾಗಿದ್ರೆ ಇತ್ತ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಇದಕ್ಕೆ ಭಾರತವೂ ಕೂಡ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದೆ. ಕಾಶ್ಮೀರದ ಗಡಿಯಲ್ಲಿ ಹೆಚ್ಚಿದ ಸೇನಾ ಭದ್ರತೆ. ಸೇನೆ ಬತ್ತಳಿಕೆಗೆ ಸೇರಲಿದೆ ಮತ್ತಷ್ಟು ಶಸ್ತ್ರಾಸ್ತ್ರ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಭಾರತ ಎಲ್ಲಾ ತಯಾರಿ ನಡೆಸಿದೆ. ಸಮರಾಭ್ಯಾಸ ಕೂಡ ನಡೆಸುತ್ತಲೇ ಇದೆ. ಸೇನೆಯ ಸಾಮರ್ಥ್ಯ ಕಂಡು ಪಾಕಿಗಳಿಗೆ ಈಗಾಗಲೇ ನಡುಕ ಶುರುವಾಗಿದೆ. ಗಡಿಯಲ್ಲಿ ಮತ್ತಷ್ಟು ಸೇನಾ ಬಲ ಹೆಚ್ಚಿಸಲು ತಯಾರಿ ನಡೆದಿದೆ. ಉಗ್ರ ದಾಳಿಯಿಂದ ನಲುಗಿದ ಕಾಶ್ಮೀರ. ಪಹಲ್ಗಾಮ್ ದಾಳಿಯಿಂದ ಕಾಶ್ಮೀರ ನಲುಗಿದ್ದು ಪ್ರವಾಸೋದ್ಯಮಕ್ಕೆ ಕೊಡಲಿಪೆಟ್ಟು ಬಿದ್ದಂತಾಗಿದೆ. ಪ್ರವಾಸಿಗರಿಲ್ಲದೆ ಪಹಲ್ಗಾಮ್ ಸೆಲ್ಫಿ ಪಾಯಿಂಟ್ ಖಾಲಿಯಾಗಿದೆ. ಉಗ್ರ ದಾಳಿಯಿಂದ ಕಾಶ್ಮೀರ ಪ್ರವಾಸೋದ್ಯಮ ಕುಸಿತವಾಗಿದೆ.
ನಾನೀಗ ಪೆಹಲ್ಗಾವ್ನ ಸೆಲ್ಫಿ ಪಾಯಿಂಟ್ ಬಳಿ ಇದ್ದೇನೆ. ಕನಿಷ್ಠ 10,000ಕ್ಕೂ ಅಧಿಕ ಜನರು ಬರ್ತಿದ್ದಂತ ಸ್ಥಳ ಇವತ್ತು ಯಾವ ರೀತಿ ಇದೆ? ದುರ್ಘಟನೆ ನಡೆದು 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸದ್ಯದ ಮಟ್ಟಿಗೆ ಇಲ್ಲಿಗೆ ಬರ್ತಿರುವಂತ ಜನ 16,000ದಿಂದ ಕೇವಲ 1-2 ಸಾವಿರಕ್ಕೆ ಬಂದಿದೆ. ಇಲ್ಲಿ ಸದ್ಯದ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್. ಪ್ರತಿದಿನ ವರ್ಷದ 12 ತಿಂಗಳು ಪ್ರತಿದಿನ ಕೂಡ ಇಲ್ಲಿ 100 ಜನ ನಿಲ್ತಿದ್ರು. ಯಾವುದೇ ಸ್ಥಳದಲ್ಲೂ ಕೂಡ ನಿಂತ್ಕೊಂಡು ಒಂದು ಸೆಲ್ಫಿಯನ್ನು ತೆಕ್ಕೊಳ್ಳೋಕು ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಇರ್ತಿದಂತ ಸ್ಥಳದಲ್ಲಿ ಇವತ್ತು ಬೆರಳೆಣಿಕೆಯಷ್ಟು ಜನ ಮಾತ್ರ ಇರುವಂತದ್ದು ನಾವು ನೋಡ್ತಾ ಇರುವಂತದ್ದು. ಖಂಡಿತವಾಗಿಯೂ ಇಲ್ಲಿನ ದುರ್ಘಟನೆ ಇಲ್ಲಿನ ಉದ್ಯಮದ ಮೇಲೆ ಹೊಡೆತ ಬಿದ್ದಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಯಿಂದ ಅಮರನಾಥ ಯಾತ್ರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಖಾಲಿಯಾಗಿದೆ. ಎಬಿಸಿ ವ್ಯಾಲಿಗಳ ರಸ್ತೆಯೂ ಸಂಪೂರ್ಣ ಖಾಲಿಯಾಗಿದ್ದು ಪ್ರವಾಸಿಗರಿಲ್ಲದೆ ಅಂಗಡಿ ಮಾಲೀಕರು ಒದ್ದಾಡುತ್ತಿದ್ದಾರೆ. ಬೇತಬ್ ವ್ಯಾಲಿ, ಚಂದಾವಾಡಿ ವ್ಯಾಲಿ, ಈ 3 ವ್ಯಾಲಿಗಳಿಗೆ ತೆರಳಬೇಕಾಗಿರುವಂತಹ ಪ್ರಮುಖ ಸ್ಥಳ ಇದೇ ಒಂದು ಮೇಜರ್ ಎಕ್ಸ್ಚೇಂಜ್ ಪಾಯಿಂಟ್ ಆಗಿರುವಂತದ್ದು. ಈ ರಸ್ತೆಯ ಮುಂಭಾಗದಲ್ಲೇ, ಅಂದ್ರೆ ಈ ರಸ್ತೆಯಲ್ಲಿ ಏನು ವಾಹನಗಳಿದೆ, ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಇನ್ಯಾವ ಟೂರಿಸ್ಟ್ ವಾಹನಗಳನ್ನು ಕೂಡ ಬಿಡ್ತಿಲ್ಲ. ಕನಿಷ್ಠ ಅಂದ್ರೂ ಕೂಡ 8ರಿಂದ 10,000 ಜನ ಇಲ್ಲಿ ನಿಲ್ತಿದ್ರು, ಅಂದ್ರೆ ಈ ಒಂದು ರಸ್ತೆಯಲ್ಲಿ ಸಂಚರಿಸ್ತಾ ಇದ್ರು. ಆದ್ರೆ ಈಗಾಗಿರುವಂತಹ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕನಿಷ್ಠ ಪಕ್ಷ ಒಬ್ಬ ಪ್ರವಾಸಿಗ ಕೂಡ ಇಲ್ಲಿಗೆ ಬರುವಂತ ಧೈರ್ಯ ಮಾಡ್ತಿಲ್ಲ. ಇಡೀ ವರ್ಷದ ದುಡಿಮೆಯನ್ನ ಕಳ್ಕೊಂಡಿದ್ದೇವೆ. ಜೀವನವನ್ನೇ ಅಂದ್ರೆ ಟೂರಿಸಂನೇ ನಂಬಿ ಜೀವನ ಮಾಡ್ತಿದ್ದಂತ ಅಷ್ಟು ಜನರು ಖಾಲಿ ಕೂತಿರುವಂತದ್ದು. ಪ್ರವಾಸೋದ್ಯಮವನ್ನ ನಂಬಿ ಬದುಕ್ತಾ ಇದ್ದಂತ ಅಷ್ಟು ಜನರು ಈಗ ಖಾಲಿ ಕೂತಿದ್ದಾರೆ. ರಕ್ತ ಬೀಜಾಸುರರ ದಾಳಿಯಿಂದ ಕಾಶ್ಮೀರ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ. ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಇತ್ತ ಪ್ರವಾಸಿಗರಿಲ್ಲದೆ ಕಾಶ್ಮೀರಿಗಳು ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಯ ರಕ್ತ ಪಿಪಾಸುಗಳಿಗೆ ಎನ್ಐಎ ಈಗ ಗಾಳ ಬೀಸಿದೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರಕ್ಕಾಗಿ ಸಜ್ಜಾಗಿದ್ರೆ ಇತ್ತ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ. ಇದಕ್ಕೆ ಭಾರತವೂ ಕೂಡ ಸರಿಯಾಗಿ ತಿರುಗೇಟನ್ನು ಕೊಟ್ಟಿದೆ. ಕಾಶ್ಮೀರದ ಗಡಿಯಲ್ಲಿ ಹೆಚ್ಚಿದ ಸೇನಾ ಭದ್ರತೆ. ಸೇನೆ ಬತ್ತಳಿಕೆಗೆ ಸೇರಲಿದೆ ಮತ್ತಷ್ಟು ಶಸ್ತ್ರಾಸ್ತ್ರ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಭಾರತ ಎಲ್ಲಾ ತಯಾರಿ ನಡೆಸಿದೆ. ಸಮರಾಭ್ಯಾಸ ಕೂಡ ನಡೆಸುತ್ತಲೇ ಇದೆ. ಸೇನೆಯ ಸಾಮರ್ಥ್ಯ ಕಂಡು ಪಾಕಿಗಳಿಗೆ ಈಗಾಗಲೇ ನಡುಕ ಶುರುವಾಗಿದೆ. ಗಡಿಯಲ್ಲಿ ಮತ್ತಷ್ಟು ಸೇನಾ ಬಲ ಹೆಚ್ಚಿಸಲು ತಯಾರಿ ನಡೆದಿದೆ. ಉಗ್ರ ದಾಳಿಯಿಂದ ನಲುಗಿದ ಕಾಶ್ಮೀರ. ಪಹಲ್ಗಾಮ್ ದಾಳಿಯಿಂದ ಕಾಶ್ಮೀರ ನಲುಗಿದ್ದು ಪ್ರವಾಸೋದ್ಯಮಕ್ಕೆ ಕೊಡಲಿಪೆಟ್ಟು ಬಿದ್ದಂತಾಗಿದೆ. ಪ್ರವಾಸಿಗರಿಲ್ಲದೆ ಪಹಲ್ಗಾಮ್ ಸೆಲ್ಫಿ ಪಾಯಿಂಟ್ ಖಾಲಿಯಾಗಿದೆ. ಉಗ್ರ ದಾಳಿಯಿಂದ ಕಾಶ್ಮೀರ ಪ್ರವಾಸೋದ್ಯಮ ಕುಸಿತವಾಗಿದೆ. ನಾನೀಗ ಪೆಹಲ್ಗಾವ್ನ ಸೆಲ್ಫಿ ಪಾಯಿಂಟ್ ಬಳಿ ಇದ್ದೇನೆ. ಕನಿಷ್ಠ 10,000ಕ್ಕೂ ಅಧಿಕ ಜನರು ಬರ್ತಿದ್ದಂತ ಸ್ಥಳ ಇವತ್ತು ಯಾವ ರೀತಿ ಇದೆ? ದುರ್ಘಟನೆ ನಡೆದು 2ನೇ ವಾರಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸದ್ಯದ ಮಟ್ಟಿಗೆ ಇಲ್ಲಿಗೆ ಬರ್ತಿರುವಂತ ಜನ 16,000ದಿಂದ ಕೇವಲ 1-2 ಸಾವಿರಕ್ಕೆ ಬಂದಿದೆ. ಇಲ್ಲಿ ಸದ್ಯದ ಪರಿಸ್ಥಿತಿಯನ್ನ ತೋರಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಂಜುನಾಥ್. ಪ್ರತಿದಿನ ವರ್ಷದ 12 ತಿಂಗಳು ಪ್ರತಿದಿನ ಕೂಡ ಇಲ್ಲಿ 100 ಜನ ನಿಲ್ತಿದ್ರು. ಯಾವುದೇ ಸ್ಥಳದಲ್ಲೂ ಕೂಡ ನಿಂತ್ಕೊಂಡು ಒಂದು ಸೆಲ್ಫಿಯನ್ನು ತೆಕ್ಕೊಳ್ಳೋಕು ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಇರ್ತಿದಂತ ಸ್ಥಳದಲ್ಲಿ ಇವತ್ತು ಬೆರಳೆಣಿಕೆಯಷ್ಟು ಜನ ಮಾತ್ರ ಇರುವಂತದ್ದು ನಾವು ನೋಡ್ತಾ ಇರುವಂತದ್ದು. ಖಂಡಿತವಾಗಿಯೂ ಇಲ್ಲಿನ ದುರ್ಘಟನೆ ಇಲ್ಲಿನ ಉದ್ಯಮದ ಮೇಲೆ ಹೊಡೆತ ಬಿದ್ದಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಯಿಂದ ಅಮರನಾಥ ಯಾತ್ರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಖಾಲಿಯಾಗಿದೆ. ಎಬಿಸಿ ವ್ಯಾಲಿಗಳ ರಸ್ತೆಯೂ ಸಂಪೂರ್ಣ ಖಾಲಿಯಾಗಿದ್ದು ಪ್ರವಾಸಿಗರಿಲ್ಲದೆ ಅಂಗಡಿ ಮಾಲೀಕರು ಒದ್ದಾಡುತ್ತಿದ್ದಾರೆ. ಬೇತಬ್ ವ್ಯಾಲಿ, ಚಂದಾವಾಡಿ ವ್ಯಾಲಿ, ಈ 3 ವ್ಯಾಲಿಗಳಿಗೆ ತೆರಳಬೇಕಾಗಿರುವಂತಹ ಪ್ರಮುಖ ಸ್ಥಳ ಇದೇ ಒಂದು ಮೇಜರ್ ಎಕ್ಸ್ಚೇಂಜ್ ಪಾಯಿಂಟ್ ಆಗಿರುವಂತದ್ದು. ಈ ರಸ್ತೆಯ ಮುಂಭಾಗದಲ್ಲೇ, ಅಂದ್ರೆ ಈ ರಸ್ತೆಯಲ್ಲಿ ಏನು ವಾಹನಗಳಿದೆ, ಲೋಕಲ್ ವಾಹನಗಳನ್ನು ಹೊರತುಪಡಿಸಿ ಇನ್ಯಾವ ಟೂರಿಸ್ಟ್ ವಾಹನಗಳನ್ನು ಕೂಡ ಬಿಡ್ತಿಲ್ಲ. ಕನಿಷ್ಠ ಅಂದ್ರೂ ಕೂಡ 8ರಿಂದ 10,000 ಜನ ಇಲ್ಲಿ ನಿಲ್ತಿದ್ರು, ಅಂದ್ರೆ ಈ ಒಂದು ರಸ್ತೆಯಲ್ಲಿ ಸಂಚರಿಸ್ತಾ ಇದ್ರು. ಆದ್ರೆ ಈಗಾಗಿರುವಂತಹ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕನಿಷ್ಠ ಪಕ್ಷ ಒಬ್ಬ ಪ್ರವಾಸಿಗ ಕೂಡ ಇಲ್ಲಿಗೆ ಬರುವಂತ ಧೈರ್ಯ ಮಾಡ್ತಿಲ್ಲ. ಇಡೀ ವರ್ಷದ ದುಡಿಮೆಯನ್ನ ಕಳ್ಕೊಂಡಿದ್ದೇವೆ.
ಜೀವನವನ್ನೇ ಅಂದ್ರೆ ಟೂರಿಸಂನೇ ನಂಬಿ ಜೀವನ ಮಾಡ್ತಿದ್ದಂತ ಅಷ್ಟೂ ಜನರು ಖಾಲಿ ಕೂತಿರುವಂತದ್ದು, ಪ್ರವಾಸೋದ್ಯಮವನ್ನ ನಂಬಿ ಬದುಕ್ತಾ ಇದ್ದಂತ ಅಷ್ಟೂ ಜನರು ಈಗ ಖಾಲಿ ಕೂತಿದ್ದಾರೆ. ರಕ್ತ ಬೀಜಾಸುರರ ದಾಳಿಯಿಂದ ಕಾಶ್ಮೀರ ಪ್ರವಾಸಿಗರಿಲ್ಲದೆ ಬಣಗುಡುತ್ತಿದೆ. ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದ್ರೆ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಇತ್ತ ಪ್ರವಾಸಿಗರಿಲ್ಲದೆ ಕಾಶ್ಮೀರಿಗಳು ಕಂಗಾಲಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.